ಕಳೆದ 10 ವರ್ಷದಿಂದ ಪಾಳು ಬಿದ್ದಿದ್ದ ಕೆಎಸ್ಆರ್ಟಿಸಿ ಬಸ್ ಒಂದು ಈಗ ಹೋಟೆಲ್ ಆಗಿ ಎಲ್ಲರನ್ನ ತನ್ನತ್ತ ಕೈಬೀಸಿ ಕರೆತಿದೆ. ರುಚಿ ರುಚಿಯಾದ ಆಹಾರ ಖಾದ್ಯಗಳಿರುವ ಈ ಹೋಟೆಲ್ ಎಲ್ಲಿದೆ ಅನ್ನೋದರ ಬಗೆಗಿನ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈ ಹೋಟೆಲ್ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗದ ಕಾಸರಗೋಡಿನ ಬಸ್ ಸ್ಟ್ಯಾಂಡ್ ಬಳಿ. ಕೇರಳ ರಸ್ತೆ ಸಾರಿಗೆ ಇಲಾಖೆ ಸಂಬಂಧಪಟ್ಟ ಕೆಎಸ್ಆರ್ಟಿಸಿ ಬಸ್ ಒಂದು ಕಳೆದ ಕೆಲವು ವರ್ಷಗಳಿಂದ ಪಾಳು ಬಿದ್ದು ನಿಂತಿತ್ತು. ಇದನ್ನ ಕೇರಳ ಸಾರಿಗೆ ಇಲಾಖೆ ಹಾಗೂ ಮಿಲ್ಮಾ ಕಂಪನಿ ಸಹಯೋಗದೊಂದಿಗೆ ಹೋಟೆಲ್ ಆಗಿ ಪರಿವರ್ತಿಸಲಾಗಿದೆ. ಇದಕ್ಕೆ ಸಾರಿಗೆ ಇಲಾಖೆ ಶ್ರೀದೇವಿ ಎಂಬ ಸಿಬ್ಬಂದಿಯನ್ನ ನೇಮಿಸಿ ಉಸ್ತುವಾರಿ ಜವಾಬ್ದಾರಿಯನ್ನು ನೀಡಿದೆ. ಈ ಬಸ್ ಹೋಟೆಲ್ ಆರಂಭಿಸಿ 1 ವರ್ಷವಾಗಿದೆ. ಕೇವಲ 5 ಲಕ್ಷ ರು ವೆಚ್ಚದಲ್ಲಿ ಸುಂದರವಾದ ಹೋಟೆಲ್ ಅನ್ನ ನಿರ್ಮಿಸಲಾಗಿದೆ. ಇಲ್ಲಿ ಏಕಕಾಲಕ್ಕೆ 20 ಜನಕ್ಕೆ ಆಹಾರ ಸೇವಿಸುವುದಕ್ಕೆ ಅವಕಾಶವಿದೆ. ಹೆಚ್ಚಿನ ಜನರು ಬಂದರೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಅಂತ ಸ್ಥಳೀಯರು ಹೇಳಿದ್ದಾರೆ. ಈ ಹೋಟೆಲ್ನಲ್ಲಿ ಎಲ್ಲ ರೀತಿಯಾದಂತಹ ಆಹಾರ ಪದಾರ್ಥಗಳು ಕೂಡ ಸಿಗುತ್ತೆ. ಜೊತೆಗೆ ಸ್ಥಳೀಯವಾದ ಆಹಾರಗಳಿಗೂ ಕೂಡ ಜಾಸ್ತಿ ಮನ್ನಣೆಯನ್ನು ನೀಡಲಾಗಿದೆ. ಇಲ್ಲಿಗೆ ಹೆಚ್ಚಾಗಿ ಫ್ಯಾಮಿಲಿ ಸಮೇತ ಬರಲಿಕ್ಕೆ ಜನ ಇಷ್ಟಪಡ್ತಾರೆ. ಜೊತೆಗೆ ಮಕ್ಕಳಂತೂ ತುಂಬಾನೇ ಖುಷಿ ಪಡ್ತಾರೆ. ಸಾಧ್ಯ ಆದರೆ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಅಂತ ನಾವು ಹೇಳ್ತೇವೆ.